ಶಿವಮೊಗ್ಗದಲ್ಲಿ ಗುರುಬಸವ ಮಹಾಸ್ವಾಮಿಗಳ 114ನೇ ಪುಣ್ಯ ಸ್ಮರಣೋತ್ಸವ, ಶರಣ ಸಾಹಿತ್ಯ ಸಮ್ಮೇಳನ ಹಾಗೂ ಭಾವೈಕ್ಯ ಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಜನವರಿ 3, 4, 5ರಂದು ನಡೆಯಲಿದ್ದು ನಗರದ ಗುರುಬಸವ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿ ಮಾಹಿತಿ ನೀಡಿದರು. ಮಹಾಶಿವಯೋಗಿಗಳವರ 114ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಕರೆದಿರುವಂತಹ ಈ ಮಾಧ್ಯಮ ಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸಿ ಶುಭವನ್ನು ಕೋರ್ತಾ ಇದ್ದೇವೆ. ಇವತ್ತು 1925ರ ಮುಕ್ತಾಯದ ದಿನ. 2025 ಮುಕ್ತಾಯದ ದಿನ. 3 ವರ್ಷ ಹಿಂದಕ್ಕೆ ಹೋದಂಗಾಗಿದೆ. ಬಹುಶಃ ಹಿಂದಕ್ಕೆ ಹೋಗೋದೇ ಒಳ್ಳೇದು ಒಂದು ದೃಷ್ಟಿಯಿಂದ. ಇವತ್ತಿನ ಕೆಲವೊಂದು ವೈರುಧ್ಯಗಳನ್ನು ಗಮನಿಸಿದಾಗ ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ರಿ ಮುಂದಕ್ಕೆ ಹೋಗ್ರಿ ಅನ್ನೋಕ್ಕಿಂತ ಹಿಂದಕ್ಕೆ ಹೋಗ್ರಿ ಅನ್ನೋದೇ ಸೂಕ್ತ ಅಂತ ಅನ್ನುವಷ್ಟರ ಮಟ್ಟಿಗೆ ಇವತ್ತಿನ ದಿನಮಾನಗಳು ಕಾಣ್ತಾ ಇದ್ದಾವೆ. ಇನ್ನು 2026ರ ಸ್ವಾಗತದ ದಿನ ಇನ್ನೇನು ಬರ್ತಾ ಇದೆ. ಇಂಥ ಸಂಧಿ ಕಾಲದಲ್ಲಿ ನಾವು ಇವತ್ತು ಸೇರಿದ್ದೇವೆ. ಬಹುಶಃ ಮನುಷ್ಯನ ಜೀವನದಲ್ಲಿ ಈ ದಿನಮಾನಗಳು ಹೇಗೆ ಗತಿಸ್ತಾ ಇದ್ದಾವೆ ಅನ್ನೋದನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಮೊನ್ನೆ ಆದಂಗಾಗಿದೆ ರೀ ಇದೇ ಕಾರ್ಯಕ್ರಮ. 113ನೇದು ಈಗಾಗಲೇ 114ನೇ ಬಂದು ಮೊನ್ನೆ 25 ಸ್ವಾಗತ ಮಾಡಿದಂಗಾಗಿದೆ. ಈಗಾಗಲೇ 26 ಬಂದು ಎಷ್ಟು ಬೇಗವಾಗಿ ಓಡ್ತಾ ಇದೆಯಲ್ಲ ಕಾಲ ಅಂತ ಅನ್ನಿಸ್ತಾ ಇದೆ. ಕಾಲ ಓಡ್ತಾ ಇಲ್ಲ, ಕಾಲ ಯಥಾ ಪ್ರಕಾರ ಇದೆ. ಆದರೆ ನಾವು ಓಡ್ತಾ ಇದ್ದೀವಿ, ಬಹಳ ವೇಗವಾಗಿ ಹೋಗ್ತಾ ಇದ್ದೀವಿ. ಸ್ಪುಟ್ನಿಕ್ ಯುಗದಲ್ಲಿದ್ದೀವಿ. ಇಂಥ ಸಂದರ್ಭದಲ್ಲಿ ಈ ಒಂದು ಮಾತು ಬರ್ತದೆ, ಓಡುವುದೇನಿದೆಯಲ್ಲ ಅದಕ್ಕಿಂತಲೂ ನಡೆಯುವುದು ಒಳ್ಳೆಯದು. ಓಡುವುದರಿಂದ ಆಗುವ ಪೆಟ್ಟು ಏನಿದೆಯಲ್ಲ ಅದು ಭರಿಸಲಾಗದಂಥ ಪೆಟ್ಟು. ಆದ್ರೆ ನಡೆಯುವುದರಿಂದ ಆಗುವುದಿದೆಯಲ್ಲ ಅದು ಭರಿಸುವಂಥ ಪೆಟ್ಟು. ಆದ್ರಿಂದ ನಾವು ಓಡಬಾರ್ದು, ನಡಿಬೇಕು. ಆದರೆ ಇವತ್ತಿನ ಮನುಷ್ಯ ಏನಾಗಿದ್ದಾನೆ ಅಂದ್ರೆ ಓಡ್ತಾ ಇದ್ದಾನೆ, ನಡೀತಾ ಇಲ್ಲ. ನಡೆ ಅಂತ ಅನ್ನೋದಕ್ಕೆ 2 ಅರ್ಥ ಇದೆ. ಒಂದು ಪಥಸಂಚಲನ, ಇನ್ನೊಂದು ನಮ್ಮ ನಡವಳಿಕೆ, ದಿನಚರಿ. ಇವೆರಡನ್ನೂ ಕೂಡ ಗಮನಿಸಿದಾಗ ಇವತ್ತಿನ ದಿನಮಾನಗಳಲ್ಲಿ ಇವುಗಳನ್ನು ನಾವು ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ. ಇನ್ನೊಂದು, ಎಲ್ಲ ಕಡೆ ಸಭೆ ಸಮಾರಂಭಗಳಲ್ಲಿ ವಿಚಾರವಂತರು ಪ್ರಸ್ತಾಪ ಮಾಡ್ತಾ ಇರೋದೇನು ಅಂದ್ರೆ ಯುವ ಜನಾಂಗ ದಾರಿ ತಪ್ತಾ ಇದೆ. ಈ ಮೊಬೈಲ್ ಮುಂತಾದ ಮಾಧ್ಯಮಗಳಿಂದ ಯುವ ಜನಾಂಗ ಹಾಳಾಗ್ತಾ ಇದೆ. ಇದ್ರ ಬಗ್ಗೆ ಅವರಿಗೆ ಒಂದಿಷ್ಟು ಬಹಳ ಬುದ್ಧಿವಂತ ಜನಾಂಗ ಈಗ ಯಾವ ಮಟ್ಟಕ್ಕೆ ಹೋಗಿದೀವಿ ನಾವು ಅಂದ್ರೆ ಬರೀ ಐಕ್ಯೂ ಅನ್ನೋದ್ರ ಜೊತೆಗೆ ಈಗಾಗಲೇ AI ಅಂತ ಬಂದ್ಬಿಟ್ಟಿದೆ. AI ಅನ್ನಕ್ಕೆ ಆ ಮಟ್ಟಕ್ಕೆ ಹೋಗಿದೀವಿ ಅಂತಂದ್ಮೇಲೆ ಅದಕ್ಕೆ ತಕ್ಕಂತೆ ನಾವು ಭೂಮಿಕೆಯನ್ನ ತಯಾರು ಮಾಡಿ ಕೊಡದೆ ಹೋದ್ರೆ ನಾಳೆ ಯುವ ಜನಾಂಗ ಯಾವ ದಿಕ್ಕಿಗೆ ಸಾಕ್ತಾ ಇದೆ ಅಂತ ಅನ್ನೋದನ್ನ ನಾವು ಊಹೆ ಮಾಡ್ಲಿಕ್ಕೂ ಆಗಲ್ಲ. ನಿನ್ನೆ ಇಲ್ಲಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ವಿ ವಿದ್ಯುತ್ ಇಲಾಖೆ ನೌಕರ ಸಂಘದಿಂದ. ಅದರಲ್ಲಿ ಫೋಟೋಗಳು ಮುದ್ರಣ ಆಗಿರೋದನ್ನ ನೋಡಿದ್ರೆ ಬಹುಶಃ ನಾವು ಯಾರೂ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅಂಥ ಫೋಟೋಗಳು, ಅಷ್ಟು ಕ್ವಾಲಿಟಿ ಇರುವಂತಹದ್ದು, ಅಷ್ಟು ಸ್ವಾಭಾವಿಕವಾಗಿರುವಂತಹ ಫೋಟೋಗಳು ಅದ್ರಲ್ಲಿ ಹೆಚ್ಚಾಗಿದಾವೆ. ನಾವು ಕೇಳಿದ್ವಿ ಹೇಗ್ ಮಾಡಿದ್ರಿ ಇದನ್ನ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು AI ಮೂಲಕ ಮಾಡಿಸಿದ್ವಿ ಅಂತ. ಅಷ್ಟು ಸುಂದರವಾದಂಥ ಫೋಟೋಗಳು. ಹಾಗಾಗಿ ಇಷ್ಟು ಮುಂದುವರೆದಿರುವಂಥ ದಿನಗಳಲ್ಲಿ ನಾವು ಯುವ ಜನಾಂಗಕ್ಕೆ ಸರಿಯಾದ ದಿಗ್ದರ್ಶನ ಮಾಡದೆ ಹೋದ್ರೆ ಇದು ಅನಾಹುತ ಅನ್ನೋಂಥದ್ದು ಕಟ್ಟಿಟ್ಟ ಬುತ್ತಿ. ಇದು ನಮ್ಗೇನ್ ಸಂಬಂಧ ಇಲ್ಲ ಅನ್ನೋ ಮಟ್ಟಕ್ಕೆ ನಾವೆಲ್ಲರೂ ಕೂಡ ಇದ್ದೀವಿ. ನಮ್ಗೇನ್ ಸಂಬಂಧ ಇಲ್ಲ ಇದು ಅಂತ. ಆದ್ರೆ ಖಂಡಿತ ಇದು ನಮ್ಗೆಲ್ಲರಿಗೂ ಸಂಬಂಧ ಇದೆ. ಇದ್ರ ಕಡೆ ಗಮನ ಹರಿಸ್ಬೇಕು. ವಿಶೇಷವಾಗಿ ಪ್ರಜ್ಞಾವಂತ ಜನಾಂಗ ಏನು ಇದೀವಿ, ನಾವು ಮುಂದೆ ಆಗ್ತಕ್ಕಂಥ ಅನಾಹುತ ಕಾರ್ಯಗಳನ್ನ ಈ ಊಹೆ ಮಾಡೋದಕ್ಕೆ ಏನು ಕಷ್ಟ ಇಲ್ಲ. ಈಗ ಆ ಊಹೆಯನ್ನು ಲಕ್ಷಿಸಿ
ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕಾದ್ದು ಬಹಳ ಮುಖ್ಯವಾಗಿದೆ ಅನ್ನೋದು ಪ್ರಚಲಿತವಾಗಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾದಂತ ವಿಷಯ ಅಂತ ಹೇಳಿ ಭಾವಿಸಿಕೊಂಡು ಈ ಹಿನ್ನೆಲೆಯಲ್ಲಿ ಸಾಧ್ಯವಾದಷ್ಟು ಪ್ರಯತ್ನ ಮಾಡೋಣ. ಮಕ್ಕಳನ್ನ, ಯುವಜನಾಂಗವನ್ನ ಒಂದಿಷ್ಟು ಸಂಸ್ಕಾರಯುತ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಏನೇನೆಲ್ಲ ಸಾಧ್ಯವೋ ಅದನ್ನ ಮಾಡೋಣ. ಅವ್ರ ಮನಸ್ಸನ್ನು ಕೆಡಿಸುವುದರ ಕಡೆಗೆ ಬೇಡ, ಕೆರಳಿಸುವುದರ ಕಡೆಗೆ ಬೇಡ. ಅವರ ಮನಸ್ಸು ವಿಕಾಸ ಆಗೋ ಹಾಗೆ ಸಂಸ್ಕೃತಿ ಮತ್ತು ಸಾಹಿತ್ಯ, ಇತಿಹಾಸ ಇವುಗಳನ್ನ ಕಾಪಿಟ್ಕೊಂಡು ಬೆಳೆಯುವುದಕ್ಕೆ ಏನ್ ಬೇಕೋ ಅದನ್ನು ಪೂರಕವಾದಂತಹ ವೇದಿಕೆಯನ್ನ ಮಾಡಿಕೊಡ್ಬೇಕಾದ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೆ ಇದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ ಬಯಸ್ತೇವೆ. ಆ ಹಿನ್ನೆಲೆಯಲ್ಲಿ ಶ್ರೀಮಠ ಒಂದಿಷ್ಟು ಪ್ರಯತ್ನವನ್ನ ತನ್ನ ಇತಿಮಿತಿಯೊಳಗೆ ನಿರಂತರವಾಗಿ ಕಳೆದ 48 ವರ್ಷಗಳಿಂದ, ಅಂದ್ರೆ ನಮ್ಮ ಅಧಿಕಾರ ಅವಧಿನಲ್ಲಿ 48 ವರ್ಷಗಳಿಂದ ನಿಶ್ಶಬ್ದವಾಗಿ ಕಾಯಕವನ್ನ ಮಾಡ್ತಾ ಬರ್ತಾ ಇದೆ. ಬಸವಾದಿ ಶಿವಶರಣರ ಆದರ್ಶಗಳೇನಿತ್ತು, ಈ ಮಠದ ಗುರು ಪರಂಪರೆಯವರ ಆದರ್ಶಗಳೇನಿತ್ತೋ ಅವುಗಳನ್ನ ಮುಂದುವರಿಸಿಕೊಂಡು ಬರುವಂತಹ ದಿನಮಾನಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನ ಶ್ರೀಮಠ ಮಾಡ್ತಾ ಇದೆ ಅಂತನ್ನುವಂಥದ್ದನ್ನು ಮಾತ್ರ ನಿಮ್ಮೆಲ್ಲರ ಗಮನಕ್ಕೆ ತರ ಬಯಸ್ತೇವೆ. ಇನ್ನು ಪ್ರಸ್ತುತ ಈ 114ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ನಿಮಿತ್ತ, ನೆಪ. ನಾವು ಮೇಲಿನ ಮೇಲೆ ಹೇಳ್ತಿರ್ತೀವಿ. ಹಿಂದೆ ನಮ್ಮ ಪುರಾತನ ಗ್ರಂಥದಲ್ಲಿ ಒಂದು ಮಾತು ಉಲ್ಲೇಖ ಆಗಿದೆ, ಮದುವೆ ಒಂದು ನೆಪ, ನೆಂಟರು ಬರುವುದೇ ಮುಖ್ಯ ಅಂತ. ಹಾಗೆ ಸ್ವಾಮಿಗಳ ಪುಣ್ಯ ಸ್ಮರಣೋತ್ಸವ ಅನ್ನೋದೊಂದು ನೆಪ, ಎಲ್ಲರೂ ಸೇರುವುದು ಮುಖ್ಯ, ಎಲ್ಲರಿಗೂ ಒಳ್ಳೆಯ ಸಂಸ್ಕಾರಗಳನ್ನ ಬಿತ್ತುವುದು ಮುಖ್ಯ. ಆ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕ್ರಮ ರಚನೆ ಆಗಿದೆ ಹೊರತು ಬೇರೆ ಇನ್ನೇನೂ ಅಲ್ಲ. ಗುರುಗಳು ಇವತ್ತು ಅವರನ್ನು ನಾವು ಹಾಡಿ ಹೋಗೋದ್ರಿಂದ ಅವ್ರಿಗೇನೂ ಆಗ್ಬೇಕಾದಿಲ್ಲ, ಆದ್ರೆ ಆಗ್ಬೇಕಾಗಿರೋದು ನಮಗೆ ಅಲ್ಲ. ಆ ಹಿನ್ನೆಲೆಯಲ್ಲಿ ಮಾತ್ರ ಈ ಕಾರ್ಯಕ್ರಮವನ್ನ ನಾವು ರೂಪಿಸ್ತಾ ಬಂದಿದ್ದೇವೆ. ಶ್ರೀಮಠ ಇವತ್ತು ಈ ಕಾರ್ಯಕ್ರಮವನ್ನ ಎಲ್ಲ ಭಕ್ತರ ನೆರವಿನೊಂದಿಗೆ ಶಿವಮೊಗ್ಗದಲ್ಲಿ, ನಮ್ಮ ಜಿಲ್ಲೆಯಾದ್ಯಂತ, ಮಲೆನಾಡಿನ ಎಲ್ಲ ಭಾಗದ ಜನರ ಒಂದು ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ರೂಪಿತ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ 4 ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೇವೆ. ಒಂದು ಪ್ರಶಸ್ತಿಗಳನ್ನು ಕೊಡುವುದು. ಅಂದ್ರೆ ಇವತ್ತು ಏನಾಗಿದೆ ಅಂದ್ರೆ, ಊರು ಉಪಕಾರ ಅರಿಯೋದು, ಹೆಣ ಸಿಂಗಾರ ಅರಿಯೋದು ಅನ್ನೋ ಹಾಗೆ ಕೆಲವು ಸಲ ಉತ್ತಮವಾದ ಸಮಾಜ ಸೇವೆ ಮಾಡುವವರನ್ನ ನಾವು ಗುರುತಿಸುವಲ್ಲಿ ಸೋಲ್ತೇವೆ, ಅಥವಾ ದೇಶದ ಉನ್ನತ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡ್ಕೊಳ್ಳಲಿಕ್ಕೆ ಎಲ್ಲರಿಗೂ ಕೂಡ ಸಾಧ್ಯವಿಲ್ಲ. ಆದ್ರೆ ಅಂತ ಕೆಲಸ ಮಾಡಿರುವಂತವರು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಇದ್ದಾರೆ. ಅವರನ್ನು ಗುರುತಿಸ್ಬೇಕಾದ್ದು ಕೂಡ ಬಹಳ ಮುಖ್ಯವಾಗ್ತಾ ಇದೆ. ಆ